ಸಂಪೂರ್ಣವಾಗಿ ನಾವೇನು ಉಸಿರಾಡ್ತಿರ್ತೀವಲ್ಲ ಆ ಉಸಿರಿನ ಮೇಲೆ ನಮ್ಮ ಗಮನ ಕೊಟ್ಟು ಧ್ಯಾನ ಮಾಡೋದು. ಇಲ್ಲೇ ಏನಿಲ್ಲ, ಮೌನ ಇಲ್ಲ, ಸಂಪೂರ್ಣ ಮೌನವಾಗಿ ಕುಳಿತುಕೊಂಡು ಧ್ಯಾನ ಮಾಡೋದು. ಮೌನ ಸ್ಥಿತಿ ಒಳಗೆ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸು ಶಾಂತ ಆಗತ್ತ, ಖಾಲಿ ಆಗತ್ತ. ಅವಾಗ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ದೇಹದೊಳಗೆ ಹೋಗಿ 2,72,000 ನಾಡಿ ಮಂಡಲಗಳು ಶುದ್ಧಿ ಆಗ್ತವೆ. ನಾಡಿ ಮಂಡಲಗಳು ಶುದ್ಧಿಯಾಗಿ ನಮ್ಮ ದೇಹದಲ್ಲಿ ಏನೇ ಕಾಯಿಲೆಗಳಿದ್ರು ಕೂಡ ಸಂಪೂರ್ಣ 41ರಿಂದ ಕಾಯಿಲೆಗಳು ಗುಣ ಆಗ್ತವೆ. ಏನೇ ರೋಗದಲ್ಲಿ ಕ್ಯಾನ್ಸರ್ ಸಹಿತ ಈ ಒಂದು ಧ್ಯಾನದಿಂದ ಗುಣ ಆಗಿದ್ದ ಉದಾಹರಣೆಗಳನ್ನು ನಾನು ನೋಡಿದ್ದೆ. ನನಗೆ 3 ವರ್ಷದಿಂದ ಕಿಡ್ನಿ ಸಮಸ್ಯೆ ಇತ್ತು, ಬಹಳ ತ್ರಾಸ ಅನುಭವಿಸಿದ್ರೆ ನಾನು. ಎಷ್ಟು ಅಂದ್ರೆ ನನಗೆ ಜಿಗುಪ್ಸೆ ಬಂದಿತ್ತು. ಅಂತ ಪರಿಸ್ಥಿತಿ ಹೋಗಿ ಧ್ಯಾನ ನನಗೆ ಪರಿಚಯ ಆಯಿತು. 3 ವರ್ಷದಿಂದ ಧ್ಯಾನ ಮಾಡೋದ್ರಿಂದ ನಾನು ಒಂದು ಇಂಜೆಕ್ಷನ್ ತಗೊಂಡಿಲ್ಲ, ಒಂದು ಗುಳಿಗೆ ತಗೊಂಡಿಲ್ಲ. ಇದು ನನ್ನ ಸ್ವಂತ ಅನುಭವದಿಂದ ನಾನು ಮುಂದೆ ನಾನು ತಗೊಳ್ತೀನಿ. ಅದಕ್ಕೋಸ್ಕರ ನನಗಾದ ಲಾಭ ಎಲ್ಲರೂ ಸಿಗಲಿ ಅಂತಂದು ಲಾಭ ಐತಂದ್ರೆ ನಾನು ನಿಮ್ಮನ್ನು ಹೇಳ್ತೀನಿ. ಇದರಿಂದ ಲಾಭ ಇಲ್ಲ ಅಂದ್ರೆ ನಾನು ಹೇಳ್ತಿರ್ಲಿಲ್ಲ. ಇದರಿಂದ ಲಾಭ ಐತಿ. ಪ್ರತಿಯೊಬ್ಬ ವಯಸ್ಸಿನವರು ಲಾಭ ಅದ. ಮಕ್ಕಳಿಗೆ ವಿದ್ಯಾ ಬುದ್ಧಿ ಓದಿನ ಮೇಲೆ ಆಸಕ್ತಿ ಹೆಚ್ಚಾಗತ್ತ, ನೆನಪಿನ ಶಕ್ತಿ ಹೆಚ್ಚಾಗತ್ತ. ಮಕ್ಕಳು ತಮ್ಮ ಒಂದು ಜೀವನದ ಗುರಿನ ತಾವೇ ನಿರ್ಧಾರ ತಗೊಂಡು ತಲುಪ್ತಾರ. ಹೀಗಾಗಿ ಪ್ರತಿಯೊಬ್ಬ ಮಕ್ಕಳು ಮಾಡಬೇಕು. ಅವ್ರವ್ರ ವಯಸ್ಸು ಎಷ್ಟಿರುತ್ತಾ ಅಷ್ಟು ನಿಮಿಷ. 5 ವರ್ಷ ಇದ್ದವ್ರು 5 ನಿಮಿಷ, 10 ವರ್ಷ ಇದ್ದವ್ರು 10 ನಿಮಿಷ, 20 ವರ್ಷ ಇದ್ದವ್ರು 20 ನಿಮಿಷ, 40 ವರ್ಷ ಇದ್ದವ್ರು 40. ಅಂದ್ರೆ ಅವ್ರ ವಯಸ್ಸು ಎಷ್ಟಿರುತ್ತಾ ಅಷ್ಟು ನಿಮಿಷ ಕನಿಷ್ಠ ಪಕ್ಷ ಪ್ರತಿದಿನ ಮಾಡಲೇಬೇಕು. ನಾನು ಇವಾಗ ಬರೀ 5 ನಿಮಿಷ ನಿಮ್ಗೆ ಇದ್ರದ್ದು ಸುಮ್ಮನೆ ಒಂದು 5 ನಿಮಿಷ ಮಾಡಿಸ್ತೀನಿ ಅಷ್ಟೇ. ಇದನ್ನ ನೀವು ನಿಮ್ಮ ಮನೆಯೊಳಗ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತಾ ಕೆಲಸ ಬಿಟ್ಟು ಮಾಡಬೇಡ್ರಿ. ನಿಮ್ಮ ಕಾಯಕ ಏನಲ್ಲ, ಹೊಲಕ್ಕೆ ನೌಕರಿ ಮಾಡ್ರಿ, ಉದ್ಯೋಗ ಮಾಡ್ರಿ. ನಿಮ್ಗೆ ಯಾವಾಗ ಸಮಯ ಸಿಗುತ್ತಾ ಆ ಸಮಯದಾಗ ಖಾಲಿ ಟೈಮ್ನಾಗ ಕುಂತು ಧ್ಯಾನ ಮಾಡ್ರಿ. ಟಿವಿ ನೋಡೋದು ಕಡಿಮೆ ಮಾಡ್ರಿ, ಧ್ಯಾನ ಮಾಡ್ರಿ. ಮೊಬೈಲ್ ನೋಡೋದು ಕಡಿಮೆ ಮಾಡ್ರಿ, ಧ್ಯಾನ ಮಾಡ್ರಿ. ಆರೋಗ್ಯ ಸಿಗುತ್ತಾ, ಆರೋಗ್ಯ ಸಿಗ್ತೈತಿ, ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಎಲ್ಲ ಸಿಗುತ್ತೆ. ಹೀಗಾಗಿ ನಮ್ಮ ಮನೆಯೊಳಗೆ ನಮ್ಮ ತಾಯಿ, ನಾನು, ನಮ್ಮ ತಂಗಿ, ಯಾಕೆ ಎಲ್ಲರೂ ಧ್ಯಾನ ಮಾಡ್ತೀವಿ. ಸಂಪೂರ್ಣ ಆರೋಗ್ಯವಾಗಿದ್ದೀವಿ. ಇದು ಇಡೀ ನಮ್ಮ ಊರಿಗೆ ಹಂಚಬೇಕು ಅನ್ನೋದು ನನ್ನೊಂದು ಆಸೆ. ಹೀಗಾಗಿ ನಿಮ್ಮ ಮುಂದೆ ಹೇಳ್ತೀನಿ. ಒಂದು 5 ನಿಮಿಷ ನಾನು ಹೇಳ್ತೀನಿ, ಮೌನವಾಗಿ ಕುತ್ಕೊಂಡು ಧ್ಯಾನ ಮಾಡಿ. ಎಲ್ಲರೂ ಕೈಗಳನ್ನ ಈ ರೀತಿ ಕೂಡಿಸ್ಬೋದು. ಕೈಗಳನ್ನ ಈ ರೀತಿ ಕೂಡಿಸ್ಬೋದು. ಈ ರೀತಿ ಚಕ್ಕುಮುಖ ಕುಂತ್ಕೊಂಡು ಚೇರ್ನ ಕುಂತ್ಕೊಂಡು ಕಾಲನ್ನ ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ. ಓಕೆ, ಸುಖ ಆಸನದಲ್ಲಿ ಕೂತ್ಕೋಬೇಕು. ಸುಖ ಆಸನ, ನಿಮ್ಮ ಆಸನ ಸುಖವಾಗಿರ್ಬೇಕು. ಯಾವುದೇ ನಿಮ್ಗೆ ಬೆನ್ನು ನೋವು ಬರಬಾರ್ದು. ಗೋಡೆಗೆ ಕೂಡ್ರಿ, ಚೇರಿಗೆ ಹತ್ಕೊಂಡು ಚೇರಿಗೆ ಕೂಡ್ರಿ, ಆರಾಮಾಗಿ ಕೂತ್ಕೊರಿ. ದೇಹವನ್ನ ಆರಾಮ್ಸೆ ಇಟ್ಕೊಂಡು ಕೂತ್ಕೊಂಡು ನಿಧಾನವಾಗಿ ಕಣ್ಣನ್ನ ಮುಚ್ಚಿರಿ. ನಿಧಾನವಾಗಿ ಎಲ್ಲರೂ ಕಣ್ಣನ್ನ ಮುಚ್ಚಿ, ನಿಧಾನವಾಗಿ ಕಣ್ಣನ್ನ ಮುಚ್ಚಿ ಸಹಜವಾಗಿ ನಡೆಯುವಂತ ನಮ್ಮ ಉಸಿರಾಟದ ಮೇಲೆ ನಮ್ಮ ಗಮನವನ್ನು ಕೊಡೋಣ. ಸಹಜವಾಗಿ ನಾವು ಒಳಗೆ ತೆಗೆದುಕೊಳ್ಳುವಂತ ಉಸಿರನ್ನ ಹಾಗೆ ಹೊರಗೆ ಬಿಡುವಂತ ಉಸಿರನ್ನ ಗಮನಿಸುತ್ತಿರಬೇಕು. ಆನ ಪಾನ ಸತಿ ಧ್ಯಾನ ಅಂತ. ಆನ ಎಂದರೆ ಪಾಳಿ ಭಾಷೆಯಲ್ಲಿ ಉಚ್ಛ್ವಾಸ, ಅಂದರೆ ನಾವು ಮೂಗಿನ ಒಳಗಡೆ ತೆಗೆದುಕೊಳ್ಳುವಂತ ಉಸಿರು. ಅಪಾನ ಎಂದರೆ ಪಾಳಿ ಭಾಷೆಯಲ್ಲಿ ನಿಶ್ವಾಸ, ಅಂದರೆ ನಾವು ಮೂಗಿನಿಂದ ಹೊರಗಡೆ ಹಾಕುವಂತ ಉಸಿರು. ಸತಿ ಎಂದರೆ ಶ್ವಾಸದೊಂದಿಗೆ ಕೂಡಿಕೊಂಡಿರುವುದು, ಉಸಿರಿನೊಂದಿಗೆ ಕೂಡಿಕೊಂಡಿರುವುದು. ಏನಾದರೂ ಆಲೋಚನೆಗಳು ಬಂದರೆ ಅವುಗಳನ್ನು ಕಟ್ ಮಾಡಿ ನಿಮ್ಮ ಗಮನವನ್ನು ನಿಮ್ಮ ಶ್ವಾಸದ ಮೇಲೆ ಕೊಡಿ. ಯೋಗಿ ವೇಮನವರು ಒಂದು ಮಾತು ಹೇಳಿದ್ದಾರೆ, ಮೂಗಿನ ಒಳಗಡೆ ಹೋಗುವ ಗಾಳಿ ಮುಕ್ತಿಗೆ ದಾರಿ ಅಂತ ಹೇಳಿದ್ದಾರೆ. ಭಗವಾನ್ ಬುದ್ಧರು ಹೇಳಿದ್ದು ಅದೇ, ಯೋಗಿ ವೇಮನವರು ಹೇಳಿದ್ದು ಅದೇ, ಬಸವಣ್ಣನವರು ಹೇಳಿದ್ದು ಅದೇ, ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು ಅದೇ. ಆಂಜನೇಯ ಸ್ವಾಮಿ ತನ್ನ 2ನೇ ವರ್ಷಕ್ಕೆ ಧ್ಯಾನ ಮಾಡಿ ವಾಯುಪುತ್ರ ಆಗಲಿ, ಪವನ ಪುತ್ರ ಆಗಲ್ಲ. ಹಾಗೆ ನಾವು ಕೂಡ ಎಲ್ಲರೂ ವಾಯುಪುತ್ರರಾಗಬೇಕು, ಪವನ ಪುತ್ರರಾಗಬೇಕು. ನಮ್ಮ ಗ್ರಾಮ ದೇವತೆ ಮರೆಯಮ್ಮ ಕೂಡ ನಿರಂತರ ಧ್ಯಾನವೇ ಮಾಡ್ತಿರ್ತಾರೆ. ಮೌನವಾಗಿ ಧ್ಯಾನವನ್ನೇ ಮಾಡ್ತಿರ್ತಾರೆ. ಮೌನದಲ್ಲಿ ಆ ಶಕ್ತಿ ಇದೆ. ಮೌನವಾಗಿ ಉಸಿರಾಟವನ್ನೇ ಗಮನಿಸಿ. ಧ್ಯಾನದಲ್ಲಿ ಏನೋ ಮಾಡುವ ಅವಶ್ಯಕತೆ ಇಲ್ಲ, ಏನೋ ಮಾಡದೇ ಇರುವುದೇ ಧ್ಯಾನ. ನಮ್ಮ ಉಸಿರೇ ನಮ್ಮ ಗುರು. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರು ಹೇಳಿದ್ದಾರೆ, ನಿಮ್ಮ ಶ್ವಾಸವೇ ನಿಮ್ಮ ಗುರು ಅಂತ ಹೇಳಿದ್ದಾರೆ. ಉಸಿರನ್ನು ಮಾತ್ರ ಗಮನಿಸಿ. ಯಾವ ಆಲೋಚನೆಯೂ ಮಾಡಬೇಡಿ. ಕೇವಲ 2 ನಿಮಿಷಗಳು ಮಾತ್ರ ಉಸಿರನ್ನು ಮಾತ್ರ ಗಮನಿಸಿ. ಸಂಪೂರ್ಣ ನಿಶ್ಶಬ್ದ.
ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದುವೇ ಧ್ಯಾನ. ಎಲ್ಲ ಮಹಾತ್ಮರು ಧ್ಯಾನವನ್ನು ಮಾಡಿ ಮಾನವನಿಂದ ಮಾಧವರಾಗಿದ್ದಾರೆ. ನಾವು ಕೂಡ ಮಾನವರಿಂದ ಮಾಧವರಾಗೋಣ, ದೈವತ್ವವನ್ನು ಪಡೆದುಕೊಳ್ಳೋಣ. ಪ್ರತಿಯೊಬ್ಬರೂ ದೇವರುಗಳೇ. ಎಲ್ಲರಲ್ಲಿರುವ ಆತ್ಮ ಪರಮಾತ್ಮನೇ. ಪರಮಾತ್ಮ ಬೇರೆಯಲ್ಲ, ನಾನು ಬೇರೆಯಲ್ಲ. ತತ್ವಮಸಿ ಸರ್ವಂ ತ್ರಿವಿಧಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ. ಅಂದರೆ ದೇವರು ನನ್ನಲ್ಲಿಯೇ ಇದ್ದಾನೆ. ನಾವು ಹುಡುಕುವ ದೇವರು ನನ್ನಲ್ಲಿಯೇ ಇದ್ದಾನೆ. ಆ ದೇವರನ್ನು ನಾವು ಆ ದಿವ್ಯ ದೃಷ್ಟಿಯಿಂದ ನಾವು ಒಳ ಪ್ರಯಾಣ, ಕಣ್ಣನ್ನು ಮುಚ್ಚಿ ಅಂತರ್ಪ್ರಯಾಣ ಮಾಡುವುದರಿಂದ ಆ ದೇವರನ್ನು ಕಾಣಬಹುದು. ಸಂಪೂರ್ಣ ಮೌನವಾಗಿ 2 ನಿಮಿಷಗಳು ಹಾಗೆ ಕೂತ್ಕೊಳ್ಳಿ. ಜ್ಞಾನಾಜ್ಞೆ ದಗ್ಧ ಕರ್ಮ. ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಹೇಳಿದಂತೆ ಜ್ಞಾನದಿಂದ ನಮ್ಮ ಪೂರ್ವಜನ್ಮದ ಕರ್ಮಗಳನ್ನು ನಾವು ದಗ್ಧ ಮಾಡಿಕೊಳ್ಳಬಹುದು. ಏನೇ ಸಮಸ್ಯೆಗಳಿದ್ದರೂ, ಏನೇ ಕಾರಣ ಸಮಸ್ಯೆ, ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಧ್ಯಾನ ಮಾಡುವುದರಿಂದ ಪರಿಹಾರ ಸಿಗುತ್ತೆ. ಇವತ್ತಿಂದ ಇಲ್ಲಿ ಬಂದಿರುವಂತಹ ಎಲ್ಲ ಪುಣ್ಯಾತ್ಮರು ಪ್ರತಿದಿನ ಧ್ಯಾನ ಮಾಡಿ. ಯಾವುದೇ ಕಾರಣಕ್ಕೂ ಆಸ್ಪತ್ರೆಗೆ ಹೋಗಬೇಡಿ. ಏನೇ ಕಾಯಿಲೆ ಬಂದರೂ ನನ್ನನ್ನು ಸಂಪರ್ಕಿಸಿ. ನಮ್ಮ ಮನೆಗೆ ಬನ್ನಿ. ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಧ್ಯಾನ ನಡೀತಾ ಇರುತ್ತೆ. ನಮ್ಮ ಮನೆಯನ್ನ ಶ್ರೀ ಶ್ರದ್ಧಾನಂದ ಯೋಗಾಶ್ರಮ ಅಂತ ನಾನು ಅನ್ಕೊಂಡಿದ್ದೇನೆ. ನಮ್ಮ ಮನೆಯಲ್ಲಿ ಒಂದು ಧ್ಯಾನ ಮಾಡಿ. ಪ್ರತಿದಿನ ಧ್ಯಾನ ನಡೀತಾ ಇರುತ್ತೆ. ಎಲ್ಲ ದೇವರುಗಳು ಇನ್ನೊಂದು ನಿಮಿಷ ಅದೇ ರೀತಿ ನೋಡ್ಕೊಳ್ಳಿ. ಕೊನೆಗೆ 1 ನಿಮಿಷಗಳು. ಯಾರು ಕಣ್ಣನ್ನ ತೆರೆಯಬಾರ್ದು. ದಯವಿಟ್ಟು ಬೆಳಕು ಕಾಣ್ತಾ ಇದ್ರೆ ಆ ಬೆಳಕನ್ನೇ ಗಮನಿಸಿ. ಬಣ್ಣಗಳನ್ನು ಗಮನಿಸಿ. ಸಾಕ್ಷಾತ್ ದೇವತೆ ಕಂಡ್ರೆ ಆ ದೇವತೆಯನ್ನ ದರ್ಶನ ಮಾಡ್ಕೊಳ್ಳಿ. ಕೊನೆಯ 1 ನಿಮಿಷಗಳು ಮಾತ್ರ. ಯಾರು ಕಣ್ಣನ್ನು ತೆರೆಯಬೇಡಿ. ಸಂಪೂರ್ಣ ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದುವೇ ಧ್ಯಾನ. ಯಾವಾಗಾದ್ರೂ ಮಾಡಿ, ಎಲ್ಲಿಯಾದ್ರೂ ಮಾಡಿ, ಪ್ರತಿದಿನ ಧ್ಯಾನ. ಭಗವಂತ ಎಲ್ಲರಿಗೂ ಇದ್ದಾನೆ. ಎಲ್ಲರೂ ಸಹಜ ಸ್ಥಿತಿಗೆ ಬರ್ತಾ ಯಾರು ಕಣ್ಣುಗಳನ್ನು ತೆರೆಯಬೇಡಿ. 2 ಕೈಗಳನ್ನು ನಿಧಾನವಾಗಿ ಬಿಡಿಸಿಕೊಳ್ಳಿ. 2 ಕೈಗಳನ್ನು ನಿಧಾನವಾಗಿ ಬಿಡಿಸಿ 2 ಕಣ್ಣುಗಳ ಮೇಲೆ ಇಟ್ಟುಕೊಂಡು ಕಣ್ ತೆರೆಯುತ್ತಾ ನಿಮ್ಮ ಕೈಗಳನ್ನು ನೋಡ್ಕೊಳ್ಳಿ. ಕೈಗಳನ್ನು ನೋಡಿಕೊಂಡು ಈ ಧ್ಯಾನಕ್ಕೆ ಈ ಅವಕಾಶ ಕೊಟ್ಟ ಆ ದೇವತೆ ಮರೆಯಮ್ಮ ತಾಯಿಗೆ, ಧ್ಯಾನ ಹೇಳಿಕೊಟ್ಟ ಭಗವಾನ್ ಬುದ್ಧರಿಗೆ, ಬ್ರಹ್ಮಶ್ರೀ ಪ್ರತಿನಿಧಿಗಳಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಹಾಕೋಣ. ಎಲ್ಲ ಧ್ಯಾನ ಮಾಡಿದಂಥ ಆತ್ಮ ಬಂಧುಗಳಿಗೆ ಕೋಟಿ ಧನ್ಯವಾದಗಳನ್ನು ಅರ್ಪಿಸೋಣ. ಈ ಅವಕಾಶ ಕೊಟ್ಟಂತ ನಮ್ಮ ಜಾತ್ರಾ ಕಮಿಟಿಯವರಿಗೆ, ನಮ್ಮ ಗುರುಗಳಿಗೆ, ಬಪ್ಪುಗೌಡ ಗುರುಗಳಿಗೆ, ಎಲ್ಲ ಗುರುಗಳಿಗೆ, ಎಲ್ಲ ಗುರುಗಳಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು.